ಹುಬ್ಬಳ್ಳಿ ಸಮೀಪದ ಸೂರ್ಶೆಟ್ಟಿಕೊಪ್ಪದಲ್ಲಿರುವ ನಡೆದಾಡುವ ದೇವರು ಸದ್ಗುರು ಶ್ರೀ ಲಡ್ಡು ಮುತ್ಯ ಅಜ್ಜನರ ಆಶ್ರಮದಲ್ಲಿ ದಸರಾ ಅಮಾವಾಸ್ಯೆ ನಿಮಿತ್ತ ತಿರ್ಲಾಪುರ ಗ್ರಾಮದ ಭಕ್ತರಿಂದ ಹೋಳಿಗೆ ಪ್ರಸಾದ ಸೇವೆ ಹಮ್ಮಿಕೊಂಡಿದ್ದರು. ಅಮರ ಎಲ್ಲಿಂದ ಬಂದ್ರಿ ಲಡ್ಡು ಮುತ್ಯ ಅನ್ನೋದು ಬಿಸಿ ಬಿಸಿ ಹೋಳಿಗೆ ಮಾಡಾಕತ್ತೀರಿ, ಹೆಂಗ ಅನ್ಸುತ್ತ? ನಾವು ನವಲಗುಂದ ತಾಲೂಕು ತಿರ್ಲಾಪುರದಿಂದ ಬಂದಿದ್ದೇವ್ರಿ. ನಮ್ ಕಾಕಾರು ಕಾಯಂ ಅಮಾಸಿಗೊಮ್ಮ ಬಂದ್ ದಾಸೋಗ ನಡೆಸ್ತೀವಿ. ಹಿಂಗಮ್ಮ ಹೋಗುನು ಅಲ್ಲಿ ಸೇವಾ ಮಾಡು ಮಾಡ್ರಿ ಆತರ ಬರ್ತೇವ್ರಿ ಅಂತ ನಾವ್ ಈಗ 4 ವರ್ಷ ಆತ್ರಿ ಬರಾಕ. 4 ವರ್ಷ. ಎಷ್ಟು ಗಂಟೆ ಚಾಲು ಮಾಡ್ರಿ ಮಾಡಾಕ? ಬೆಳಗ್ಗೆ 11 ಗಂಟೆಯಿಂದ ಚಾಲು ಮಾಡ್ಯಾರ ನೋಡ್ರಿ ಸರ್. ಈಗ ಎಷ್ಟು ಮಾಡ್ಬೇಕಂತ ಆಸೆ ಐತಿ ಅನ್ನೋದು ಮುಗಿಸ್ಬಿಡ್ತಾರೆ. ಅವ್ನ ದೇವ್ರ ಪರಮಾತ್ಮ ನಮ್ ಶಕ್ತಿ ಎಲ್ಲಿ ಮಟ್ಟ ಕೊಡ್ತಾನ್ರಿ ಅಲ್ಲಿ ಮಟ್ಟ ಮಾಡಿ ಅವ್ನ ಸೇವಾ ಮಾಡಾಕ ಇದನ್ ಭೂಮಿ ಮ್ಯಾಗ ನನ್ ಜೀವನ ಬಂದೇವ್ರ. ಎಲ್ಲಿ ಮಟ್ಟ ಸೇವಾ ಮಾಡಾಕ ನಮ್ ಶಕ್ತಿ ಕೊಡ್ತಾರ ಅಲ್ಲಿ ಮಟ್ಟ ಮಾಡಿ ಸಾಕ್ರಿ. ನೋಡಿ ಈ ಕಡೆ ರೆಡಿ ಆಗಿದೆ ಆಲ್ರೆಡಿ, ಈ ಕಡೆ ತಯಾರಿಸ್ತಾ ಇದ್ದಾರೆ, ಈ ಕಡೆ ಹೋಳಿಗೆಗಳು ರೆಡಿ ಆಗ್ತಾ ಇದೆ. ನೋಡಿ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ಇಲ್ಲಿ ನೋಡಿ ಸ್ಕೂಲ್ ಹೋಗ್ತಾಳ ಗೊತ್ತಿಲ್ಲ, ಕಾಲೇಜ್ ಹೋಗ್ತಾಳ ಗೊತ್ತಿಲ್ಲ, ಆದ್ರೂ ಅಮ್ಮ ಎಷ್ಟು ಗಂಟೆ ಮಾಡ್ತಾ ಮಾಡಕ್ ಬರ್ತಾನೆ ಹೋಳಿಗೆ ಅಂದ್ರೆ ಮುಂದ್ ಮದುವೆ ಪುಣ್ಯ ಒಂದು ರೆಡಿ ಮಾಡ್ತಾ ಇದ್ದಾಳೆ. ಹೆಂಗ್ ಅನ್ಸುತ್ತಮ್ಮ? ಚಲೋ ಹೋಳಿಗೆ ಮಾಡಿ ಚಲೋ ಅನ್ಸುತ್ತಾ? ನಮ್ಗೇನ್ ಇದೇನ್ ಹೊಸದೇನಲ್ರಿ, ನಾವ್ ಮನ್ಯಾಗ ಮಾಡ್ತಿರ್ತೇವಲ್ಲ ಅದೇ ರೀತಿ ಇಲ್ಲಿ ಬಂದ್ ಅಜ್ಜಾರ್ ಸೇವಾ ಮಾಡದೇವಿ. ಇದು ನಮಗೂ ಒಳ್ಳೇದಕ್ಕತಿ, ಹಂಗಾಗಿ ನಾವು ಮಾಡತೇವ್ರಿ. ನಾವ್ ಇಲ್ಲೇ ಸುರ್ಶೆಟ್ಟಿಕೊಪ್ಪದಿಂದ ಬಂದೇವ್ರಿ. ತಿರ್ಲಾಪುರದವ್ರು ಬರ್ತಾರ ಅಂತ ಅನ್ನೋ ಸುದ್ದಿ ಗೊತ್ತಾಗಿ ನಾವ್ ಇಲ್ಲಿ ಬಂದು ಎಷ್ಟಕ್ಕದಷ್ಟು ನಮ್ ಕೈಯಿಂದ ಸೇವೆ ಮಾಡತೇವ್ರಿ. ಅಜ್ಜಾರ್ ನೋಡಕತ್ತಿ ಎಷ್ಟು ವರ್ಷ ಆಯ್ತು ಸುರ್ಶೆಟ್ಟಿಕೊಪ್ಪ ಆದ್ರೆ? ಒಂದ್ 10 ವರ್ಷ ಆತ್ರಿ ನೋಡಾಕ. ಹೆಂಗದಾರ ಅವಾಗಿಂದ ಅಜ್ಜಾರ್? ಅವಾಗ ಹೆಂಗದಾರ ಹಂಗದಾರ್ರಿ. ಅಜ್ಜಾರ್ ಆಶೀರ್ವಾದ ಚಲೋ ಐತ್ರಿ. ಅವ್ರ ನಮ್ ಊರ ಬಂದಿಂದ ಅವ್ರ ಇಲ್ಲಿ ಎಲ್ಸಾದಲ್ರಿ, ಅವಾಗಿಂದ ನಮ್ ಊರಿಗೆ ಬಾಳ ಚಲೋ ಐತ್ರಿ. ಸರಿಯಾಗಿ ಮಳೆ ಬರೋ ಟೈಮಿಗೆ ಮಳೆ ಬೆಳೆ ಎಲ್ಲಾ ಬರಾತೈತ್ರಿ. ಅವ್ರ ಬಂದಿಂದ ನಮ್ ಊರು ಬಾಳ ಅಭಿವೃದ್ಧಿ ಆಗೈತಿ ಅಂತ ಹೇಳ್ಬೋದ್ರಿ. ನಿಮ್ಮೂರ ಅಷ್ಟೇ ಸುತ್ತಮುತ್ತಲೂ ಅಭಿವೃದ್ಧಿ ಆಗೈತ್ರಿ ಸರ್. ಆದ್ರೂ ಇಲ್ಲಿ ಇರ್ತಾರಲ್ರಿ ಅವ್ರು, ಬೇರೆ ಬೇರೆ ಊರುಗಳಿಂದಾನು ಭಕ್ತಾದಿಗಳು ಬರ್ತಾರ್ರಿ. ಅಮಾವಾಸ್ಯೆಗೊಮ್ಮೆ ಇಲ್ಲಿ ಅನ್ನ ಪ್ರಸಾದ ಇರ್ತೈತ್ರಿ. ಪ್ರತಿ ಅಮಾವಾಸ್ಯೆಗೂ ಅನ್ನ ಪ್ರಸಾದ ಇರ್ತೈತ್ರಿ. ಇನ್ನೊಂದು ದಿನ ಸಹಿತ ಮಾಡ್ತಾರಲ್ಲ, ಡೈಲಿ ಬಂದಂತ ಭಕ್ತಾದಿಗಳ ಪ್ರಸಾದ ವ್ಯವಸ್ಥೆ ಇದೆ. ದಿನ ಬಂದಾರಿಗೆ ಕಾಯಂ ಆಗಿ 1-2-3 ಮಂದಿ ವ್ಯಕ್ತಿಗಳು ಅಜ್ಜಾರ್ ಸೇವೆಗಾಗಿ ಇರ್ತಾರ್ರಿ. ಅವ್ರು ಯಾರು ಭಕ್ತಾದಿಗಳು ಬಂದಿರ್ತಾರಲ್ರಿ ಅವಾಗ ಚಾ ಮಾಡುದಾಗ್ಲಿ, ಉಪ್ಪಿಟ್ಟು ಮಾಡುದಾಗ್ಲಿ, ಬೆಳಿಗ್ಗೆ ಬಂದಾರ್ಗೆ ಸಂಜಿಕೆ ಬಂದಾರ್ಗೆ ಸ್ನಾಕ್ಸ್ ಹಿಂಗ್ ಏನ್ ಇರ್ತದಲ್ರಿ ಆತರ ವ್ಯವಸ್ಥೆಯನ್ನ ಮಾಡ್ತಾರ್ರಿ. ಹಿಂಗ ಒಟ್ಟ ಲಡ್ಡು ಮುತ್ಯ ಅಜ್ಜಾರ್ ಬಂದಾಗಿಂದ ಅವ್ರೊಬ್ಬ ಮಗುವಿನ ಮನಸ್ಸಿದ್ದಂಗ್ರಿ. ಅವ್ರ ಎಲ್ಲಾರ್ಗು ಒಳ್ಳೇದಾಗ್ಬೇಕಂತ ಬಯಸ್ತಾರ್ರಿ. ತಿರ್ಲಾಪುರದವ್ರು ಬರ್ತಾರನ್ನು ಗೊತ್ತಾಗಿ ಸಲುವಾಗಿ ನಾವು ಬಂದ ಸೇವೆಯನ್ನ ಮಗುವಿನ ಆಸೆ ಏನಾಗಿತ್ತು? ಮುತ್ಯ ಲಡ್ಡು ಮುತ್ಯ ಅನ್ನೋದು ಯಾವುದೇ ಮನಸ್ಸಲ್ಲಿ ಕಪಟ ಇಲ್ಲ, ಮನಸ್ಸಿರುವುದು ಸಣ್ಣ ಮುಗ್ಧವಾದಂತಹ ಮನುಷ್ಯ ಇದ್ದ ಒಬ್ಬ ಮುತ್ಯ ಇದ್ದಾರೆ. ಹೀಗಾಗಿ ಅವರು ಸೇವೆ ಮಾಡ್ಲಿಕ್ಕೆ ನಾವು ಯಾವತ್ತಿಗೂ ಸಿದ್ಧ ಇದೀವಿ. ಸುರ್ಶೆಟ್ಟಿಕೊಪ್ಪ ಅಷ್ಟೇ ಅಲ್ಲದೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಭಾಗದಲ್ಲಿ ನಾವು ರೆಡಿ ಇರುವಂತಕ್ಕಂಥ ಒಂದೇ ಒಂದು ಮಾತು ಯಾವ ರೀತಿ ಖುಷಿ ಇರ್ತದೆ. ಇಲ್ಲಿ ನೋಡಿ ಇನ್ನೇನು ರೆಡಿ ಆಗ್ತಾ ಇದೆ. ಈ ಕಡೆ ಹಿಟ್ಟನ್ನು ಹಾಕ್ತಾ ಇದ್ದಾರೆ, ಈ ಕಡೆ ಹೂರ್ಣ ತುಂಬ್ತಾ ಇದ್ದಾರೆ, ಈ ಕಡೆ ಎಲ್ಲ ಲಾಡಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ನಡೀತಾ ಇದೆ. ಲಡ್ಡು ಮುತ್ಯ ಮಹಾರಾಜಕ್ಕೆ ಶಿವಾಯ ನಮಃ ಶಿವಾಯ ನಮಃ. ಎಲ್ಲ ಭಕ್ತರು ಉದ್ದಾರ, ಎಲ್ಲಾರು ಉದ್ದಾರ, ಎಲ್ಲಾ ತಾಯಿನರಿ ಎಲ್ಲಾರು ಭಕ್ತರು ಉದ್ದಾರ. ಎಲ್ಲರಿಗೂ ಹೋಳಿಗೆ ಊಟ ಮಾಡಕ್ಕೆ ಹೇಳಿದ್ರು. ಎಲ್ಲಾ ಭಕ್ತರು ಬಂದು ಊಟ ಮಾಡ್ರಿ, ಪ್ರಸಾದ ಅನ್ನ ಪ್ರಸಾದ ಮಾಡ್ರಿ, ಎಲ್ಲಾ ಹೋಳಿಗೆ ಪ್ರಸಾದ ಮಾಡ್ರಿ, ಎಲ್ಲಾ ಸರ್ವ ಭಕ್ತರು ಮಾಡ್ರಿ. ಯಾವ ಗ್ರಾಮದಿಂದ ಇವತ್ತು ಇವರು ಹೋಳಿಗೆ ಮಾಡಿದಾರೆ? ಯಾವ ಗ್ರಾಮದವ್ರಪ್ಪ? ತಿರ್ಲಾಪುರದಾರ. ಎಲ್ಲಾ ತಿರ್ಲಾಪುರ ತಾಯಂದ್ರ, ಎಲ್ಲಾ ತಾಯಂದ್ರ, ಎಲ್ಲಾ ತಾಯಂದ್ರ, ಎಲ್ಲಾ ತಾಯಿಗಳು, ಬಂಗಾರ ತಾಯಿಗಳು. ಪ್ರತಿ ವರ್ಷ ಮಾಡ್ತಾರಲ್ಲ? ಪ್ರತಿ ವರ್ಷ ಮಾಡ್ತಾರ. ಈಗ ಎಷ್ಟು ವರ್ಷ ಆಯ್ತಪ್ಪ? 6ನೇ ವರ್ಷ. ಈಗ 6ನೇ ವರ್ಷ. 6ನೇ ವರ್ಷ. ಹೌದ್ರಿಪ್ಪ. ಎಲ್ಲಾ ಒಳ್ಳೇದಾಗಿ ಉದ್ದಾರ ಆಯ್ತು. ಮತ್ತೆ ತಿರ್ಲಾಪುರದವ್ರು ಬಂದ ಇಲ್ಲಿ ಸುರ್ಶೆಟ್ಟಿಕೊಪ್ಪದೊಳಗ್ ಮಾಡ್ತಾರ, ಅದರದ್ದು ಅದಕ್ಕೆಲ್ಲ ನಿಮ್ದ ಆಶೀರ್ವಾದ. ಎಲ್ಲಾ ಒಳ್ಳೇದಾಗ್ಲಿ, ಸರ್ವರ್ ಭಕ್ತರು ಉದ್ದಾರ ಆಯ್ತು. ಎಲ್ಲಾ ಭಕ್ತರು. ನಿಮ್ಮ ಹೆಸರು? ಹನುಮಂತಗೌಡ ತಿರ್ಕನಗೌಡ್ರ ಅಂತೇಳಿ. ನಾವು ನವಲಗುಂದ ತಾಲೂಕು ತಿರ್ಲಾಪುರ ಗ್ರಾಮದಿಂದ ಬರ್ತೀವಿ. ಇವ್ರ ಅಜ್ಜ ಅವ್ರನ್ನ ನಮಗೆ ಪರಿಚಯ ಮಾಡಿಸಿದ್ದು ಇವ್ರ ದಾನಪ್ಪ ಮದ್ನೂರ್ ಅಂತೇಳಿ. ನಮ್ಗೆ ಸುಮಾರು 15ರಿಂದ 20 ವರ್ಷ. ಇಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತಾವ್ರಿ? ಹಂಗ ಇಲ್ಲೇ ಜನವರಿ ಕೊನೆ ವಾರದಾಗ ಅಜ್ಜನ ರಥೋತ್ಸವ ನಡೀತೈತಿ.
ಮೆರವಣಿಗೆ ಮತ್ತು ಜಾತ್ರಾ ಮಹೋತ್ಸವ. ಇದು ಸುಮಾರು 10,000-12,000 ಜನರಿಗೆ ಪ್ರಸಾದ ವ್ಯವಸ್ಥೆ. ಆಮೇಲೆ ಈ ಕರ್ನಾಟಕ ರಾಜ್ಯದ ಮೂಲೆಯಿಂದ ಅಜ್ಜನ ಬರ್ತಾರೆ. ಈ ಪ್ರಸಾದ ವ್ಯವಸ್ಥೆ ಮತ್ತೆ ಯಾವಾಗ ಮಾಡ್ತಾರ? ಬರೀ ಜಾತ್ರೆಗೆ ಅಷ್ಟೇನೋ ಅಥವಾ ಪ್ರಸಾದ ವ್ಯವಸ್ಥೆ ಈಗ ಪ್ರತಿ ಅಮಾಸಿಗೆ ನಿರಂತರ ಇರ್ತತಿ. ಹಾ. ಆಮೇಲೆ ಅಜ್ಜನನ್ನ ಅರಿಸಿ ಬಂದಿರತಕ್ಕಂತ ಭಕ್ತರಿಗೆ ಹಾ. ಎಷ್ಟೇ ದೂರದಿಂದ ಬರ್ಲಿ, ಯಾವಾಗ ಬರ್ಲಿ, ಎಷ್ಟೊತ್ತಿಗೆ ಬರ್ಲಿ, ಸದಾಕಾಲ ನಿತ್ಯ ಪ್ರಸಾದ ಇರ್ತತಿ. ಅಮಾಸಿಗೊಮ್ಮೆ ನಿರಂತರ ಪ್ರಸಾದ ಇರ್ತತಿ. ಭಕ್ತಾದಿಗಳು ಎಲ್ಲೆಲ್ಲಿಂದ ಬರ್ತಾರೆ? ಭಕ್ತಾದಿಗಳು ಗೋಕಾಕ್ದಿಂದ ಬರ್ತಾರ, ಮುನವಳ್ಳಿಯಿಂದ ಬರ್ತಾರ, ಬಾಗಲಕೋಟೆಯಿಂದ ಬರ್ತಾರ, ಆಮೇಲೆ ಬೆಂಗಳೂರು, ಅದು ಆಮೇಲೆ ಬಳಗಾಲ್ಪೇಟ, ಎಲ್ಲ ಇದರಿಂದ ಅನೇಕ ಭಕ್ತರು ಬರ್ತಾರ. ಆಮೇಲೆ ನಾವು ತಿರ್ಲಾಪುರ ಗ್ರಾಮದಿಂದ ಮಹಾನವಮಿ ಅಂತಂತಂದ್ರ ಒಂದು ಶಕ್ತಿ ಆರಾಧನೆ. ದೇವಿಗೆ ಯಾವ್ದು ನೈವೇದ್ಯ ಅಂತಂತಂದ್ರ ಹೋಳಿಗೆ ಪ್ರಸಾದ. ಹೋಳಿಗೆನ ಯಾಕೆ ಮಾಡ್ಬೇಕು ಅಂತಂದ್ರ ಪಂಚ ಮಹಾಭೂತಗಳ ಶಕ್ತಿ ಹೋಳಿಗೆ ಒಳಗಿರ್ತತಿ. ಅದು ಇದನ್ನ ಮತ್ತೆ ಎಲ್ಲಿ ಮಾಡ್ಬೇಕು ಅಂತಂದ್ರ ಗುರುವಿನ ಸಾನ್ನಿಧ್ಯದೊಳಗೆ ಮಾಡ್ಬೇಕು. ಗುರು ಅಂತಂದ್ರ ಹೆಂಗ ಅಂತಂದ್ರ ಅವ ಹೆಂಗ ಜ್ಯೋತಿ ಇರ್ತದಲ್ಲ, ಬೆಳಕು, ತನ್ನ ಬಣತೆಯೊಳಗಿನ ಎಣ್ಣೆ ಬತ್ತಿ ಸಂಪೂರ್ಣವಾಗಿ ತನ್ನ ಜೀವನ ಅಂತಕ್ಕಂತ ಎಣ್ಣೆಯನ್ನ ಬೆಳಕಾಗಿ ಭಕ್ತಾದಿಗಳ ಜೀವನದೊಳಗ, ಜಗತ್ತಿನ ಜೀವರಾಶಿಗಳ ಜೀವನದೊಳಗ ಕತ್ತಲೆಯನ್ನ ಏನ್ ಓಡಿಸ್ತಾನಲ್ಲ ಅವಾಗ ಸದ್ಗುರು ಅಂತಾರ, ಅವಧೂತ ಅಂತಾರ. ಆ ಯೋಗಿ ಶಕ್ತಿ ನಮ್ಮ ಸುರಶೆಟ್ಟಿ ಕೊಪ್ಪದ ಲಡ್ಡು ಮುತ್ಯಾರಲ್ಲಿ ಐತಿ. ಅವ್ರು ಹೆಂಗದಾರ ಅಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢರ ಶಿಷ್ಯರಾಗಿರ್ತಕ್ಕಂಥ ಗುರುನಾಥ ಆರೂಢರ ಸ್ಥಿತಿಯನ್ನು ಹೊಂದ್ಯಾರ. ಕಾರಣ ಏನು ಅಂತಂದ್ರೆ ಕೈ ಒಡ್ಡಿ ಬೇಡಲಿಲ್ಲ, ಕಣ್ಣು ತೆರೆದು ನೋಡಲಿಲ್ಲ, ಜ್ಯೋತಿ ಮುಳುಗಿತೋ, ರತ್ನ ಅಡಗಿತೋ, ಹುಬ್ಬಳ್ಳೆಂಬ ಪಟ್ಟಣವೆಲ್ಲ ಕತ್ತಲಾಯಿತೋ ಎಂಬಂತೆ ಯಾವ ಗುರುನಾಥ ಆರೂಢರ ಸಮಾಧಿ ಆದ ನಂತರ ಇಡೀ ಕರ್ನಾಟಕವೇ ಅವರ ಜೀವನವನ್ನ ಪದ್ಯವನ್ನಾಗಿ ಮಾಡಿ ಹಾಡ್ತು. ಇಲ್ಲೇ ನಮ್ಮ ಲಡ್ಡು ಮುತ್ಯಾರ್ ಹೆಂಗದಾರ ಅಂತಂದ್ರೆ ಸಿದ್ಧಾರೂಢರ ಅಪರಾವತಾರ ಅಂತ ಹೇಳ್ಬಹುದು. ಇವರಿಗೆ ₹1 ಕೊಟ್ಟವನು ಅಷ್ಟ, ಆಮೇಲೆ 1,00,000 ಕೊಟ್ಟವನು ಅಷ್ಟ. ಆಮೇಲೆ ಇವರ ಉಸಿರಿನೊಳಗೆ ಏನೈತಿ ಅಂತಂದ್ರೆ ಎಲ್ಲರೂ ಉದ್ಧಾರ ಆಗ್ರಿ ಅಂತಂದ್ರೆ ಅದಕ್ಕಿಂತ ಒಂದು ಮೇಲ್ಮಟ್ಟಕ್ಕೆ ಹೋಗಿ ಸರ್ವರು ಉದ್ಧಾರ ಆಗ್ಲಿ ಅಂತಕ್ಕಂತ ಮಹಾಮಂತ್ರವನ್ನ ಇವರ ರಕ್ತದಲ್ಲಿ ತುಂಬಿಕೊಂಡಿದ್ದಾರ. ಈಗ ಇದು ಹೋಳಿಗೆ ಊಟ ಮಾಡ್ಸಕತ್ಮೇಲೆ ಇದು ಯಾವ ರೀತಿ ಆಗಿದೆ ಅಂದ್ರೆ ಒಂದು ತಿರ್ಲಾಪುರ ಮತ್ತು ಇದಕ್ಕೆ ಅವಿನಾಭಾವ ಸಂಬಂಧ ಬೆಳೆದಿದೆ. ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳ್ಬಹುದು? ಅವ್ರಿಗೆ ನಾವು ಹೆಣ್ಮಕ್ಳ ನಮ್ಗ 1-2 ತಿಂಗಳಿಂದ ಕೇಳ್ತಾರ, ನಾವು ಯಾವಾಗ ಅಜ್ಜಾರ್ ಜಾತ್ರೆಗೆ ಹೋಳಿಗೆ ಮಾಡೋದು ಯಾವಾಗ ಐತಿ, ನಮ್ದು ಬ್ಯಾಳಿ ಒಯ್ರಿ, ಬೆಲ್ಲ ಒಯ್ರಿ, ಏನ್ ಮಾಡಿರಿ, ವಾಹನ ವ್ಯವಸ್ಥೆ ಏನ್ ಮಾಡಿರಿ, ನಾವು ಬರ್ತೇವೆ ಅಂತ ಹೇಳಿ 1 ತಿಂಗಳಿಂದ ಅವ್ರು ಕೇಳ್ತಾರ. ಅಂತಂದ್ರ ಅವ್ರಿಗೆ ಅಜ್ಜನ ಅಂತರಂಗದ ಆಶೀರ್ವಾದ ಆಗೈತಿ. ಅವರ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬಹುದು, ಅವರ ಹೊಲಮನಿ ತೊಂದರೆಗಳಾಗಿರ್ಬಹುದು, ಅವರ ರೋಗ ರುಜಿನಗಳಾಗಿರ್ಬಹುದು, ಅವು ಏನಾಗ್ಯಾವ ಅಂದ್ರೆ ಪರಿಹಾರ ಆಗಿಂದ ನಾನು ಸೇವಾ ಮಾಡಾಕ್ ಬರ್ತೇನೆ ಅಂತ ಹೇಳಿ ಯಾವ ಸೇವೆ ಮಾಡುವಂತ ತಾಯಂದಿರು ಮತ್ತು ಗ್ರಾಮದ ಜನ ಒಪ್ಪುವಂತಾರ. ಈ ಹೋಳಿಗೆ ಊಟದ ಬಗ್ಗೆ ಏನ್ ವಿಶೇಷ ಏನ್ ಅನಿಸ್ತದೆ ನಿಮಗೆ? ಇದು ಮಾನವಮಿ ಅಂತಂದ್ರೆ ದೇವಿ ಒಂದು ಆರಾಧ್ಯ ಟೈಮ್. ಇದು ಮಾನವಮಿ 9 ದಿವಸ, ಈ ವರ್ಷ 11 ದಿವಸ ಐತಿ ಪುರಾಣದ. ಆದ್ರೆ ಈ ಟೈಮ್ದ ಒಂದು ವಿಶೇಷರೇ ಇದೆ. ಎಲ್ಲರಿಗೂ ಒಂದು ಹೋಳಿಗೆ ಊಟ ಬಡಿಸ್ತಾರಂದ್ರ ಒಂದು ಹೆಮ್ಮೆನ ಇದು, ಹೆಮ್ಮೆ ಸಂಘಟನೆ ಆಗೈತಿ. ಈ ಊರಾಗ ಎಲ್ಲಾರು ಮಾನವಮಿ ಅಂತ ಅಂದ್ಕೂಡ್ಲೆ ಅಂತಾರೆ, ಹೆಂಗ ತಿರ್ಲಾಪುರದಾರ ಹೋಳಿ ಊಟಕ ಇರ್ತೈತಿ ಅಂತೇಳಿ. ಹಿಂಗಾಗಿ ಎಲ್ಲ ಜನರಿಗೂ ಒಂದು ಅಪೇಕ್ಷೆ ಐತಿ. ಅವರು ಒಳ್ಳೆ ಭಾವನೆ ಇಟ್ಕೊಂಡು ಈ ಕಾರ್ಯಕ್ರಮ ಪ್ರತಿ ವರ್ಷ ಈಗ 5ನೇ ವರ್ಷ ಲಡ್ಡು ಮುತ್ಯ ಅಜ್ಜಾರ ಫಸ್ಟ್ ಬಂದಿದ್ದೆ ಉಪ್ಪುಣಕೊಪ್ಪ ಭಾಗಕ್ಕೆ. ಅಲ್ಲಿ ಬಂದಾದ್ಮೇಲೆ ಎಷ್ಟೇ ವರ್ಷಕ್ಕೆ ನಿಮ್ಗೆ ಸಿಕ್ಕರು ಅಜ್ಜಾರ ಪವಾಡಗಳನ್ನ ಏನೇನ್ ನೋಡ್ಕೊಂತ ಬಂದ್ರಿ? ಇವತ್ತು ಪವಾಡಗಳು ನಡೀತಾ ಇದ್ದಾವೆ. ಏನ್ ಅನ್ಸುತ್ತೆ ನಿಮ್ಗೆ ಅಜ್ಜಾರ ಬಗ್ಗೆ ಹೇಳೋದಾದ್ರೆ? ಅಜ್ಜಾರ್ ಬಂದಿಂದ ನಮ್ಮ ಊರಿಗೆ ಒಳ್ಳೇದಾಗಿತ್ತು. ಒಳ್ಳೇದಾದ್ರೂ ಕೂಡ ಒಂದು ನಮ್ಮ ಕಣ್ಣಿದ್ರಿಗೇನ ಆಗಿದ್ದ ಪವಾಡ ಇವತ್ತು ಅವ್ರ ಈ ಕೆಂಪು ಡ್ರೆಸ್ ಹಾಕ್ಬೇಕಾದ್ರೆ ಅದೇನೋ ಹೆಂಗೋ ಇಲ್ಲಿ ಬೈರಿಕೊಪ್ಪ ಗ್ರಾಮಕ್ಕೆ ಬಂದು ಕೆಂಪು ಡ್ರೆಸ್ ಹಾಕಿದ್ರು. ಅವರು ಚಿಕ್ಕ ಹುಡುಗಿದ್ದಾಗ ಇಷ್ಟು ಎತ್ಕೊಂಡು ಅಡ್ಡಾಡ್ತಿದ್ದೆ ನಾನು. ಆ ಗೋಪನಗೊಪ್ಪ ಗ್ರಾಮಕ್ಕೆ ಫಸ್ಟ್ ಬಂದಾಗ ಆ ಗ್ರಾಮಕ್ಕೆ ಬಂದಿಂದ ಅವನ್ನ ಎಲ್ಲೆಲ್ಲ ಹೋಗ್ತಿದ್ದ. ಮತ್ತೆ 2 ಸಲ ಆ ಬಾಗಲಕೋಟೆಗೆ ಗ್ರಾಮಕ್ಕೆ ಕಳ್ಸಾಕ್ ಹೋಗಿದ್ವಿ ನಾವು. ಆದ್ರೂ ಕೂಡ ಅವ್ನು ತಗೊಳಿದ್ರೆ ಹೋಗಿರ್ಲಿಲ್ಲ. ಅಲ್ಲೋ ಇಲ್ಲೋ ಹೆಂಗ ಮಾಡಿ ಕೆಲವೊಂದು ನಮ್ಮ ಊರಾಗ ಪವಾಡ ಕೇಳ್ಬೇಕಂದ್ರೆ ಶೀರ್ಷವಣ್ಣ ಅಂತೇಳಿ ಅವಾಗ ಆರಾಮ ಇದ್ದಿದ್ದಿಲ್ಲ. ಅವನ ಮಗ್ಗ ಅವ ಏನು ಆರಾಮ ಇದ್ದಿದ್ದಿಲ್ಲ, ಅವ್ನು 4 ತಿಂಗಳು ಆರಾಮನೂ ಇದ್ದಿದ್ದಿಲ್ಲ ಕೂಡ. ಅವ ಉಳಿಯುವಂಥ ಪೋಷಣೆ ಇದ್ದಿದ್ದಿಲ್ಲ. ಅಂತಾಗ ಇವ್ರನ್ನ ಕರ್ಕೊಂಡು ಹೋದ್ವಿ. ಏನೋ ಅವ್ರ ಹಾಸ್ಪಿಟಲ್ದಿಂದ ಅವನ ಮಗ ಶಿವಣ್ಣನ ಮಗ ಬದುಕಿದ.
ಅವ್ರ ಮಾವ ಸತ್ತು ಹೋದ. ಲಗ್ನ ಪತ್ರ ಕೊಡಕ್ ಬಂದಾಗ ಇದೇ ನೆಟ್ಟಿನಾಗ ಚಾಪಿ ಹಾಸಿದ್ರು. ಲಗ್ನ ಪತ್ರ ಕೊಡಕ್ ಬಂದ್ರ ಅವಂದು ಅಲ್ಲಿ ಹೆಣ ಬಿತ್ತು ಪಾರಾಗಿ ಹೋಗ್ಬಿಟ್ರು. ಇದೇ ಹೆಚ್ಚಿಂದ ನಮ್ಮ ಊರ ಗ್ರಾಮದಾಗ ಭಾಳ ಪವಾಡ ಮಾಡ್ಯಾರ. ಇಂಥ ವ್ಯಕ್ತಿ ಅಲ್ಲಿ ಸಿಗುದಿಲ್ಲ. ಇದೇನೋ ಈ ಗ್ರಾಮಕ್ಕೆ ಬಂದು ಇಲ್ಲಿ ನೆರಳು ಕೊಟ್ಟಾರ. ಮತ್ತು ಅದು ಕೂಡ ಅವ್ರ ಪವಾಡ ಮುಂದೆ ಭಾಳ ಅದಾವ. ಆಸೆ ಅನ್ನೋದಿಲ್ಲ. ಅವ್ನು ಏನು ಇಷ್ಟು ಇದ್ದಾಗನೇ ಅವ್ನು ಬತ್ಕೊಂಡು ಅಡ್ಡಾಡೇ ಕೂಡ ಅವಾಗ ಆಸೆ ಅನ್ನೋದು ಬರೀ 2 ದಿವಸದಾಗ ಸಿಂಗಾರ ಕಾಳು ಕೂಡ ಇರ್ತಿದ್ದ. ಹಲ್ಲು ಹೋಗ್ಬೇಕಾದ್ರೆ ಅಪ್ಪಾರು ಸಿಂಗಾರ ಕಾಳು ತಿಂದ ಹಲ್ಲು ಹೋಗ್ಬೇಕು. ಅದರ ಇವತ್ತ ಸಿಟಿ ಕೊಪ್ಪ ಒಳಗ ಲಡ್ಡು ಮುತ್ಯನ ಆಶ್ರಮ ಇವತ್ತು ಇರ್ಲಿಕ್ಕೆ ಕಾರಣೀಭೂತರು ನೀವೇ. ಯಾಕಂದ್ರೆ ನಿಮ್ಮ ಒಂದು ಸ್ಥಳವನ್ನು ಕೊಟ್ಟಿದ್ದೀರಿ. ಹೆಂಗ್ ಕೊಡ್ಲಿಕ್ಕೆ ಒಪ್ಕೊಂಡ್ರೆ ನಿಮ್ಮ ಅಪ್ಪಾರು ಯಾವ ರೀತಿ ಅದನ್ನ ಆಯ್ತು ಅಂತ ಸ್ವಲ್ಪ ವಿವರಿಸ್ರಿ ಘಟನೆಗಳನ್ನ. ಅವ್ರ ಅಜ್ಜಾರ ಬೇರೆ ನೋಡ್ತಾರೆ ಸುಮಾರು. ಅವ್ರು ಕೊಟ್ಟಂಗೂ ಒಳ್ಳೆ ಅಂದಾರ. ಇದ ಕಡೆ ಐತೆ ಅಂತ ಹೇಳಿ ನಮ್ಮ ಬಾಬಾನ ಶಾಟ್ರ್ ಅಂತ ಅವ್ರು ಹೋದಾಗ ನಾವು ಕೊಟ್ಟೇವೆ ಅಂತ ಹೇಳಿ ಹಿಂಗೆ ಬಂದಾರ. ಇಲ್ಲಿ ಮಠ ಬಂದಾರ. ಅದರಿಂದ ಏನೇನು ಆಗಿದೆ ನಿಮ್ಗೆ ಇಷ್ಟು ವರ್ಷ ಆಲ್ರೆಡಿ? ಎಷ್ಟು ವರ್ಷ ಆಯ್ತು ಕೊಟ್ಟಿದ್ದಲ್ಲ? 17 ವರ್ಷ ಆಯ್ತು. ಸೊ 17 ವರ್ಷ ಆಯ್ತು ಅದರಿಗೆ ಕೊಟ್ಟ. ಸೊ ಮುಂದೆ ಏನೇನು ಆಯ್ತು ಇಲ್ಲಿ? ಇಲ್ಲಿ ಕೋಡ್ ಆಗ್ಯದ. ರೋಡ್ ಆಗ್ತಾ ಬರ್ತಾ ಒಮ್ಮೆ ಸಿಟಿ ಕೊಪ್ಪಕ್ಕೆ ಡೀಸೆಲ್ ಎಲ್ಲ ಟ್ರ್ಯಾಕ್ಟರ್ ಬಂದವ್ರಿ. ಇಲ್ಲಿ ಒಂದು ನೀರಿನ ಟ್ಯಾಂಕ್ ತರಕ್ಕೆ ಹೋಗ್ತಾರೆ. ಸುಮಾರು 17 ವರ್ಷ ಆದ್ರಿ. ಪ್ರತಿ ವರ್ಷನೂ ಜಾತ್ರೆ ಇರ್ತೈತಿ. ಪ್ರತಿ ವರ್ಷ ಜಾತ್ರೆ ಟೈಮ್ದಾಗ ಸಾಮಾಜಿಕ ಲಗ್ನ, ಕಣ್ಣಿ ಶಿಬಿರಗಳು, ಏನೋ ಒಂದು ಕಾರ್ಯಕ್ರಮ ಏನೋ ನಮ್ಮ ರಕ್ತ ಶಿಬಿರ, ಆಮೇಲೆ ಪ್ರತಿಯೊಂದು ಇನ್ನೊಂದು ಕಾರ್ಯಕ್ರಮಗಳನ್ನ ಹಾಕೊಂತ ಬರ್ತಾವ್ರೆ. 17 ವರ್ಷ ಆಯ್ತು. ಪ್ರತಿ ವರ್ಷದಂತೆ ಈ ವರ್ಷ 5ನೇ ವರ್ಷ ಪ್ರತಿ ವರ್ಷ ಅಜ್ಜಾರ ಒಂದು ಆಶೀರ್ವಾದದಿಂದ ಇದನ್ನೆಲ್ಲ ನಡೀತಾ ಇದೆ. ಎಲ್ಲ ಭಕ್ತರು ಉದ್ಧಾರ ಹೌದಾ? ಎಲ್ಲ ಭಕ್ತರು ಉದ್ಧಾರ, ಎಲ್ಲ ಭಕ್ತರು ಕೆಲವತ್ತು